ತುಂಬ ದಿನ ಆಗಿತ್ತು ಗಾಯ್ಸ್ ಮೈಸೂರು ರೈಲ್ವೆ ಸ್ಟೇಷನ್ ನೋಡಿ. ಎಷ್ಟೋ ಜನ ಜೀವನ ಕಟ್ಕೊಳ್ಳೋದಕ್ಕೆ ಟ್ರಾವೆಲ್ಗೆ ಹೋಗ್ತಾ ಇದ್ದಾರೆ. ಅವ್ರು ಬೆಂಗಳೂರು ಆಗಿರ್ಬೋದು, ಈ ಕಡೆ ಹಾಸನ ಆಗಿರ್ಬೋದು, ತುಂಬ ಕಡೆಗೆ ಹೋಗುತ್ತೆ ಮೈಸೂರು ಕಡೆಯಿಂದ. ಅದೇ ನೀವು ಚಾಮರಾಜನಗರ ಕಡೆಯಿಂದ ಡೈರೆಕ್ಟಾಗಿ ಹತ್ತಿದ್ರೆ ಬರೀ ಒಂದೇ ಕಡೆ ಹೋಗೋಕ್ಕಾಗೋದು, ಯಾವುದು ಹೇಳಿ, ಮೈಸೂರು. ಸೊ ಮಲ್ಟಿಪಲ್ ಆ್ಯಂಗಲ್ ಇದೆ. ರಾಜ ಮಹಾರಾಜರು ಆವಾಗ ಕಟ್ಸಿದ್ದು. ಇಲ್ಲಿ ನೋಡ್ಬೋದಾಗಿರುತ್ತೆ, ಸಗತ ಕಾಣ್ತಾ ಇದೆ ರೈಲ್ವೆ ಸ್ಟೇಷನ್, ಮೈಸೂರು ರೈಲ್ವೆ ಸ್ಟೇಷನ್. ಆವಾಗ ನಾವು ಊರಲ್ಲಿರ್ಬೇಕಾದ್ರೆ ಇದೇ ದೊಡ್ಡದಾಗಿ ಆವಾಗ ಭಾಸ ಆಗ್ತಾಯಿತ್ತು. ಸೊ ಈಗ ಬ್ಯಾಂಗ್ಳೂರು ಇದೆಯಲ್ಲ, ಅದು ಹೆವಿ ದೊಡ್ಡದು ಅಂದರೆ ನಮ್ಮ ಇಡೀ ಕರ್ನಾಟಕಕ್ಕೆ ಹೇಳ್ತೀರ. ಐ ಥಿಂಕ್ ಇವತ್ತೇ ಇಷ್ಟೊಂದು ಲೇಟಾಗಿ ಬಿಡ್ತಾ ಇರುವಂಥದ್ದು ಇದು ರೈಲ್ವೆ. 7:15 ಬರ್ಬೇಕಾದ್ರೆ ಅದಕ್ಕೆ 9 ಗಂಟೆಗೆ ಬಿಟ್ಟರೆ ಯಾರು ಬರ್ತಾರೆ ಪಾಪ. ತುಂಬ ಸರಿ ಲೇಟ್ ಆಗುತ್ತೆ ಅಂತ ಕೇಳಿದ್ದೆ, ಬಟ್ ಇಷ್ಟು ಲೇಟ್ ಆಗಿರೋದು ಇದೇ ಫಸ್ಟ್ ಟೈಮ್ ಗಾಯ್ಸ್ ನೋಡಿರುವಂಥದ್ದು. ನೋಡಿ ಎಷ್ಟು ಇದನ್ನೆಲ್ಲ ಇರೋ ಬೆಡ್ಶೀಟ್ ಎಲ್ಲ ಎತ್ತಿ ಅದನ್ನೆಲ್ಲ ವಾಷಿಂಗ್ ಕಳಿಸ್ತಾರೆ. ಅದು ಪ್ರತಿ ಸಾರಿ ಒಗೆಯೋಕ್ಕೆ ಕಳಿಸ್ತಾನೆ ಇರ್ತಾರೆ ಅದನ್ನು. ನೋಡಿ ಇಲ್ಲಿ ಇನ್ನೂ ಎಷ್ಟಿದೆ. ಪ್ರತಿಯೊಂದು ಸೀಟ್ಗೂ ಇದೊಂದು ಹೊಸ ಬೆಡ್ಶೀಟು, ಪಿಲ್ಲೋ ಎಲ್ಲ ಕೊಟ್ಟಿರ್ತಾರೆ. ಈಗ ಅದನ್ನೆಲ್ಲ ಸಪ್ರೇಟ್ ಮಾಡಿ. ಸೊ ಕಾಸಿದ್ದಂಗೆ ದುಡ್ಡು. ಅದು ಟ್ರೇಡರ್ ಯಾವ ಥರ ಇರುತ್ತೆ, ಅವ್ರಿಗೆ ವಯಸ್ಸಿರ್ತಾರಲ್ಲ ಅವ್ರು ಅಂಡೆಲ್ಲ ಬರ್ತಾರೆ. ನಿಮಗೆ ರೈಲ್ವೆ ಪೊಲೀಸ್ ನೋಡಿರಲ್ಲ, ರೈಲ್ವೆ ಪೊಲೀಸ್ ತೋರಿಸ್ಕೊಡ್ತೀನಿ ಇರಿ, ತುಂಬ ಜನಕ್ಕೆ ಅದು ಹೆಲ್ಪ್ ಆಗುತ್ತೆ. ನೋಡಿ ಇಲ್ಲಿ ರೈಲ್ವೆ ಪೊಲೀಸ್ ಮೈಸೂರು ಜಂಕ್ಷನಿಂದ ಓಡ್ತಾ ಇರೋವಂಥದ್ದು ನಾವು. ಸೊ ಮೈಸೂರು ರೈಲ್ವೆಗಿರೋ ಆ ಒಂದು ಕ್ರಿಯೇಟಿವ್ ಥಾಟ್ ಇದು. ಇಲ್ಲಿಂದ ಅಂಡರ್ಗ್ರೌಂಡಿಂದ ಎಕ್ಸಿಟ್ ಆಗ್ಬೋದಾಗಿರುತ್ತೆ. ಇದು ಬಿಟ್ಟರೆ ನಂಜನಗೂಡು, ಅಶೋಕಪುರಮು, ಚಾಮರಾಜಪುರಮು, ಅದು ಬಿಟ್ಟರೆ ಡೈರೆಕ್ಟ್ ನಂಜನಗೂಡು ಸ್ಟಾಪ್ ಇರುತ್ತೆ. ನಂಜನಗೂಡು ಬಿಟ್ಟರೆ ಡೈರೆಕ್ಟಾಗಿ ಚಾಮರಾಜನಗರ 10 ಗಂಟೆಗೆಲ್ಲ ರೀಚ್ ಆಗುತ್ತೆ ಅಂತಿದೆ. 9ಕ್ಕೆ ಬಿಟ್ಟರೆ ಇಲ್ಲಿ ನೋಡೋಣ ಎಷ್ಟು ಗಂಟೆಗೆ ತಲುಪ್ತೀನಿ ಅಂತ. ಸೊ ಆಲ್ಮೋಸ್ಟ್ ರೈಲ್ವೆ ಸ್ಟೇಷನ್ ನೋಡ್ದಂಗೆ ಆಯಿತು. ಮೆಮೊರೀಸ್. ಎಷ್ಟು ಚೆನ್ನಾಗಿದೆ ಅಲ್ಲ, ಇಲ್ಲಿ ನೇಚರ್ ಮಧ್ಯೆ ಹೋದಂಗೆ ಆಗುತ್ತೆ. ಈ ಹಾಸನ ಸಕಲೇಶ್ಪುರ ಈ ಕಡೆ ಹೋಗೋಕೆ ಪ್ಲ್ಯಾನಿಂಗ್ ಇದೆ ಗಾಯ್ಸ್, ಒಂದ್ಸರಿ ದೂಧಸಾಗರ ನೋಡೋದಕ್ಕೆ. ಬಟ್ ಇದು ಅಂಡರ್ಗ್ರೌಂಡಲ್ಲಿ ಹೋದಂಗೆ. ಸೊ ಇದು ಚಾಮರಾಜಪುರಂಗೆ ಹೋಗ್ಬೇಕಾದ್ರೆ ಇದೇ ರೋಡಲ್ಲಿ ಇರುವಂಥದ್ದು. ಎಷ್ಟು ನಿಧಾನವಾಗಿ ಹೋಗ್ತಾ ಇದೆ ನೋಡಿ. ಇವತ್ತೇ ಲೇಟ್ ಅಂದ್ಕೊಳ್ತೀನಿ, ಇಷ್ಟು ಲೇಟಾಗಿ ಹೋಗ್ತಾ ಇರೋದು. ಇವ್ನು 7:15 ಹೋಗೋದಕ್ಕೆ 9 ಗಂಟೆಗೆ ಬಿಡ್ತಾ ಇರೋವಂಥದ್ದು. ಇಲ್ಲಿ ಅಕ್ಕಪಕ್ಕ ಇರೋ ನೇಚರ್ ಗ್ರೀನರಿ ಸಖತ್ತಾಗಿ ಕಾಣುತ್ತಲ್ಲ. ಎಷ್ಟು ಜನ ಕಾಯ್ಕೊಂಡು ನಿಂತಿದ್ದಾರೆ ಇಲ್ಲಿ. ಇದೇ ನೋಡಿ ಮಹಾರಾಜ ಗ್ರೌಂಡು. ಜಾನಕಿ ಅಮ್ಮಿನ ಪಾರ್ಥಿವ ಶರೀರನೂ ಇಲ್ಲೇ ಇಟ್ಟಿದ್ದು. ಇವತ್ತು ಸಂಡೇ ಆಗಿದೆ ಎಲ್ಲ, ತುಂಬ ಜನ ಆಟ ಆಡ್ತಾ ಇದ್ದಾರೆ ಗ್ರೌಂಡಲ್ಲಿ. ಅಲ್ಲೋಡಿ ಅಲ್ಲಿ ಸಖತ್ತಾಗಿದೆ. ನಾವು ಇಲ್ಲಿದ್ರೆ ನಾವು ಆಟ ಆಡ್ಬೋದಾಗಿತ್ತು. ವೀಕೆಂಡ್ ಬಂದರೆ ಆ ಥರ ಕ್ರಿಕೆಟು, ಫುಟ್ಬಾಲ್ ಅಂತ ಆಟ ಆಡೋದಕ್ಕೆ ಮಜಾ ಅಲ್ಲ. ಫಸ್ಟ್ ಸಿಕ್ಕದೆ ಚಾಮರಾಜಪುರಂ ರೈಲ್ವೆ ಸ್ಟೇಷನ್. ಸೊ ಅಲ್ಲಿವರೆಗೂ ಜರ್ನಿದಿರುತ್ತೆ ಈ ವಿಡಿಯೋ. ಮೈಸೂರದೇ ಸಖತ್ ಗುರು ಇದು ನೋಡಿ, ಕ್ರಿಕೆಟ್ದು ನೆಟ್ ಪ್ರಾಕ್ಟೀಸಿಂಗು. ಈ ಕಡೆಯಿಂದ ಹೋದರೆ ನಿಮಗೆ ಯುವರಾಜ ಕಾಲೇಜ್ ಸಿಗುತ್ತೆ, ಹತ್ತಿರದಲ್ಲೇ ಮಹಾರಾಜ ಕಾಲೇಜ್ ಇದೆ. ಇದೇ ಗ್ರೌಂಡು. ಹೊಟ್ಟೆ ಹಸಿತಾ ಇದೆ 9 ಗಂಟೆ ಆಗಿರೋದ್ರಿಂದ. ಸೊ ನೆಕ್ಸ್ಟ್ ಸ್ಟಾಪ್ ಬರ್ತಾ ಇದೆ ನೋಡಿ, ಇದೇ ಚಾಮರಾಜಪುರಂ ರೈಲ್ವೆ ಸ್ಟೇಷನ್. ನೋಡಿ ಎಲ್ಲ ರೈಲ್ವೆ ಸ್ಟೇಷನಲ್ಲಿ ಗ್ರೀನರಿ ಮಾತ್ರ ಸಖತ್ತಾಗಿರುತ್ತೆ ಇವಾಗಂತೂ, ಈ ಜೂನ್ ಜುಲೈ ಟೈಮಲ್ಲಿ. ಸೊ ಮೈಸೂರು ರೈಲ್ವೆ ಸ್ಟೇಷನ್ದು ಒಂದು ಸರೌಂಡಿಂಗ್ ಆದಂಗೆ ಆಗುತ್ತೆ. ಇಲ್ಲಿ ಚೆನ್ನಾಗಿದೆ ಆ್ಯಕ್ಚುಲಿ ನೋಡಬೇಕು ಅಂದರೆ. ಚಾಮರಾಜಪುರಂ ರೈಲ್ವೆ ಸ್ಟೇಷನ್ ಎಷ್ಟು ಚೆನ್ನಾಗಿದೆ ಅಂದರೆ, ಯುವರಾಜ ಕಾಲೇಜ್ಗೆ ಹೋಗಬೇಕು ಅಥವಾ ಮಹಾರಾಜ ಹೋಗಬೇಕು ಅಂತ ಅಡ್ಮಿಷನ್ ಆಗಿರ್ತಾರಲ್ಲ ಅವ್ರಿಗೆ ಇಲ್ಲೇ ಗೌತಮ್ ಹಾಸ್ಟೆಲ್ ಹತ್ರ ಆಗುತ್ತೆ. ಸೊ ಅದು ಬಿಟ್ಟರೆ ಇಲ್ಲಿ ಸರಸ್ವತಿಪುರಂ ಹಾಸ್ಟೆಲ್ ಹತ್ರ ಆಗುತ್ತೆ. ಅದಕ್ಕೆಲ್ಲ ಸ್ಟೇಯಿಂಗ್ ಇರೋದೇ ಈ ರೈಲ್ವೆ ಸ್ಟೇಷನಿಂದ ನಗರ ಬಂದವರೆಲ್ಲ ಆಲ್ಮೋಸ್ಟ್ ಇಲ್ಲೇ ಇರ್ತಾರೆ. ಇಲ್ಲಿ ಸಖತ್ತಾಗಿದೆ, ಇದು ನೋಡ್ಬೋದಾಗಿರುತ್ತೆ ನೀವು ಎಷ್ಟು ಜನ ಇದ್ದಾರೆ. ಸೊ ಇದು ಚಾಮರಾಜನಗರ ರೈಲ್ವೆ, ಇದು ಸ್ಟೇಷನ್. ಈಗ ಸಂಡೇ ಅಲ್ವಾ, ಅದಕ್ಕೆ ಅಷ್ಟೇನಿರಲ್ಲ. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವ ರೈಲ್ವೆ ಸ್ಟೇಷನ್. ರೈಲ್ವೆ ಸ್ಟೇಷನ್ ಅಂದರೆ ಸಖತ್ ಇಲ್ಲಿ ನೋಡ್ಬೋದಾಗಿರುತ್ತೆ. ಅಲ್ಲಿ ಬ್ಯಾಡ್ಮಿಂಟನ್ ಆಡ್ತಾ ಇದ್ದಾರೆ. ಇದೇ ಚಾಮರಾಜಪುರಂ. ಮೈಸೂರು ಅಂದ್ರೆ ಏನೋ ಒಂಥರ ಫೀಲು ಗಾಯ್ಸ್. ಸೊ ಇಲ್ಲಿಂದ ನೆಕ್ಸ್ಟ್ ಸ್ಟಾಪ್ ಬರುತ್ತೆ ಅಶೋಕಪುರಂ ರೈಲ್ವೆ ಸ್ಟೇಷನ್, ಅದು ತೋರಿಸ್ಕೊಡ್ತೀನಿ. ಸೊ ಇಲ್ಲೆಲ್ಲ ಗ್ರೀನರಿ ಇದೆ ಗಾಯ್ಸ್. ಹಾಸನ ಸಕಲೇಶ್ಪುರ ಆ ಕಡೆ ಹೋದ್ರಂತೂ ಹೆವಿ ಸಿಗುತ್ತೆ ಈಗ ಮಾತ್ರ.
ಸೊ ನೆಕ್ಸ್ಟ್ ಸ್ಟೇಷನ್ ಅಶೋಕಪುರಂ ಕಾಣ್ತಾ ಇದೆ ಇಲ್ಲಿಂದ. ನೋಡಿ ಈ ಕಡೆ ನೋಡ್ಬೋದಾಗಿರುತ್ತೆ. ಸೊ ಮನೆಗಳೆಲ್ಲ ಇದೆ ಅಶೋಕಪುರಮಲ್ಲಿ. ಸಿಟಿ ಲೈಫು ಬೆಂಗಳೂರಿಗೆ ಜಂಜಾಟಕ್ಕಿಂತ ಇದು ಮೈಸೂರು ಕಡೆ ಪೀಸ್ಫುಲ್ಲಾಗಿರ್ಬೋದು ಅನ್ನಿಸ್ಬಿಡುತ್ತೆ. ಲೈಫಲ್ಲಿ ಇಲ್ಲೇ ಸೆಟ್ಲ್ ಆಗಬೇಕು ಅಂತ ಯಾರ್ಯಾರು ಇದ್ದಾರೆ ಅವರೆಲ್ಲ ಕಮೆಂಟ್ ಮಾಡಿ. ನನಗೆ ಈ ಬೆಂಗಳೂರಲ್ಲಿ ಇದ್ದು ಸಾಕಾಯಿತು, ತಲೆ ಚಿಟ್ಟಿಡೋಗ್ಬಿಡುತ್ತೆ ಅಲ್ಲಿದ್ರಂತ. ಇಲ್ಲಿ ಮೈಸೂರು ಕಡೆನೇ ಪೀಸ್. ಹಣ ಇದ್ದರೆ ಎಲ್ಲಿ ಬೇಕಾದ್ರೆ ನಿಮ್ದಾಗಿರ್ಬೋದು ಅಂತೀರಾ. ಇಲ್ಲಿ ಬದುಕ್ತಾ ಇರೋರು ಜೀವನದ್ದು ಎಷ್ಟೋ ಜನರ ಕನಸು ಅಲ್ವಾ, ಈ ಥರ ಸಿಟಿಲಿ ಬದುಕಬೇಕು ಅಂತಿರ್ತಾರೆ, ಆಗಿರಲ್ಲ. ಇವ್ರು ಬೇರೆ ಹಳ್ಳಿಗಳಿಂದ ಬಂದನು ಇಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ಬದುಕ್ತಾ ಇದ್ದಾರೆ. ಅದೇ ಯಾರ ಜೀವನ ಎಲ್ಲಿ ಹೆಂಗೆ ಅಂತ ಯಾರಿಗೂ ಗೊತ್ತಿರಲ್ಲ. ನನಗಂತೂ ಇಷ್ಟ ಆಯಿತು ವ್ಯೂ ಮಾತ್ರ. ಆ ಫ್ರೆಶ್ ಏರ್ಗೆ ಬರ್ತಾ ಇದೆ. ಆ ಕಡೆ ನೋಡ್ಬೋದಾಗಿರುತ್ತೆ ನೀವು. ಇದು ರೈಲ್ವೇದು ಫ್ಯಾಕ್ಟ್ರಿ ಮ್ಯಾನುಫ್ಯಾಕ್ಚರ್ ಆಗುತ್ತಲ್ಲ, ಅದೆಲ್ಲ ಅಶೋಕಪುರಂ ಅಲ್ಲಿ. ಇದು ಏನು ಸ್ಪೆಷಾಲಿಟಿ ಅಂದರೆ ಇಂಟಿಗ್ರೇಟೆಡ್ ಕೋಚ್ ಫ್ಯಾಕ್ಟ್ರಿ ಅಂತ ಹೇಳಿದ್ರೆ ICH ಬರುತ್ತಲ್ಲ, ನಮ್ಮದೆಲ್ಲ ಕೋಚ್ ಎಲ್ಲ ರೆಡಿ ಆಗೋದೆಲ್ಲ ಚೆನ್ನೈಯಲ್ಲಿ. ಅಲ್ಲಿಂದ ಇಲ್ಲಿಗೆ ನಮಗೆ ಬರುತ್ತೆ ಯೂಶ್ವಲಿ. ನಮ್ಮಿಲ್ಲಿ ಅಶೋಕಪುರಂ ಇದೆಯಲ್ಲ ರೈಲ್ವೇದು, ಇಲ್ಲೇ ನಂದು ಇಂಟರ್ನ್ಶಿಪ್ ಮುಗಿದಿದ್ದು, ರೈಲ್ವೇದು ಇಂಟರ್ನ್ಶಿಪ್ಪು ಸ್ಪ್ರಿಂಗ್ ಮೇಲೆ ಮಾಡಿದ್ದು. ಸೊ ಅಲ್ಲಿ ಇರುತ್ತಲ್ಲ ಆ ಪಾರ್ಟ್ಗಳದೆಲ್ಲ ಇಲ್ಲೂ ಕೂಡ ಸರಿ ಹೋಗುತ್ತೆ ಅದೆಲ್ಲ ಆಲ್ರೆಡಿ. ಆ ಕೋಚ್ಗಳನ್ನ ಟ್ರೈನಿಂಗ್ ಟ್ರ್ಯಾಕ್ ತರೋದಿದೆಯಲ್ಲ, ಅದು ಎಷ್ಟು ಚೆನ್ನಾಗಿರುತ್ತಲ್ಲ ಆ ಪ್ರೊಸೀಜರು. ಸೊ ಅಲ್ಲೆಲ್ಲ ಹೊಸದಾಗಿರುತ್ತಲ್ಲ ಕೋಚ್ ಅಲ್ಲಿಂದ ಬಂದಿರೋದನ್ನು ಇಲ್ಲಿ ಏನಾದರೂ ಆಲ್ರೆಡಿ ಒಂದು ಕೋಚ್ ಇರುತ್ತೆ, ಅದೇನಾದ್ರು ಮಿಸ್ಟೇಕ್ ಆಗಿದ್ರೆ ಅದನ್ನೆಲ್ಲನೂ ಇಲ್ಲಿ ರೆಡಿ ಆಗುತ್ತೆ. ಸ್ಪ್ರಿಂಗ್ ಆಗಿರ್ಬೋದು, ಕೋಚ್ ಆಗಿರ್ಬೋದು, ಅದ್ರದ್ದೆಲ್ಲ ಕರೆಕ್ಷನ್ ಎಲ್ಲ ಇಲ್ಲ ಆಗುತ್ತೆ. ಇದೇ ನೋಡಿ ಅಶೋಕಪುರಂ ರೈಲ್ವೆ ಸ್ಟೇಷನ್. 7:15 ಬರ್ಬೇಕಾದ್ರೆ ಟ್ರೈನ್ಗೆ ಈಗ ಬಂದರೆ ಯಾರು ಇರ್ತಾರೆ ಹೇಳಿ? ಯಾರು ಇರಲ್ಲ ಅಷ್ಟೇನು. ಪೂರ ಪ್ಲಾಟ್ಫಾರ್ಮೇ ಖಾಲಿ ಹೊಡಿತಾ ಇರುತ್ತೆ. ನನಗೂ ಗೊತ್ತು, ಯಾರು ಪೇಷನ್ಸ್ ಆಗಿದ್ದು ವೆಯ್ಟ್ ಮಾಡಿದರೆ ಇದಕ್ಕೆ ಹೋಗ್ಬೇಕು ಅಂತ ಅಷ್ಟೇ. ನೋಡಿ ಗೈಸ್, ಇದೆ ನೋಡಿ ಅಶೋಕಪುರಂ ರೈಲ್ವೆ ಸ್ಟೇಷನ್. ಇಲ್ಲೂ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಅಷ್ಟೇನಿಲ್ಲ ಜನ ಹತ್ತಲ್ಲ ಇದು, ಯಾಕಂದರೆ ಮೇನ್ ಸ್ಟೇಷನ್ ಅಲ್ಲಲ್ಲ. ಸೊ ಇಷ್ಟೆಲ್ಲ ಡೆವಲಪ್ಮೆಂಟ್ ಬೇಕು ಅಂತ ನಮ್ದು ಆಲ್ರೆಡಿ ಚಾಮರಾಜನಗರದಲ್ಲೂ ಕೂಡ ರೈಲ್ವೆ ಸ್ಟೇಷನ್ದು ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ ತುಂಬ ದಿನದಿಂದ. ಅಷ್ಟೇನು ಯಾರು ಜನ ಇಲ್ಲ ಗೈಸ್, ಅಷ್ಟೇನು ಜನ ಇಲ್ಲ ಯಾರು, ಎಲ್ಲ ಖಾಲಿ ಹೊಡಿತಾ ಇದ್ದಾರೆ. ರೈಲ್ವೆ ಸ್ಟೇಷನ್ನು ಲೇಟ್ ಆಯ್ತಲ್ಲ ಅದಕ್ಕೆ. ನಮಗೆ ಗೊತ್ತಿರೋದಕ್ಕೆ ಈ ಥರ ಅಂತ ಇದ್ದೀವಿ. ಬೇರೆ ಕಡೆಯಿಂದ ಹೊಸ್ದಾಗಿ ಟ್ರಾವೆಲ್ ಮಾಡ್ತಾರಲ್ಲ ಅವ್ರಿಗೆ ಹೆಂಗಿರುತ್ತೆ, ಈ ಥರ ಡಿಲೇ ಆಗಿಬಿಟ್ರೆ ಅವರೇನೋ ಮೈಸೂರಿಗೆ ಬರಬೇಕು ಅಂದ್ಕೊಂಡಿರ್ತಾರೆ. ಇಷ್ಟು ಲೇಟಾಗಿ ಬಂದರೆ ಅದಕ್ಕೆ ಇಂಡಿಯನ್ ರೈಲ್ವೆ ಸ್ವಲ್ಪ ಬುಕ್ ಮಾಡ್ಕೊಳ್ಳಿ. ಇದೆ ಅಶೋಕಪುರಂ. ಸೊ ಗೈಸ್, ಇದಾಗಿತ್ತು ವಿಡಿಯೋ. ಕ್ರೌಡ್ ಆದಂಗೆ ಅದರ ಅಕ್ಕಪಕ್ಕದ ಈ ಕಡೆ ಇರುವಂಥದ್ದು ಸ್ಟ್ರೀಟಲ್ಲೆಲ್ಲ ಮನೆ ಡೆವಲಪ್ ಆಗ್ತಾ ಇದೆ. ಸೊ ಡೆವಲಪ್ ಆಗ್ತಾ ಇದೆ. ಅಲ್ಲೇ ಜನ ಇರೋದು ಅದು ಆಗ್ತಾ ಇಲ್ಲ. ಅಲ್ಲಿರೋ ಮನೆ ಆಯಿತಾ, ಅದಾಗಲೇ ಔಟ್ಸೈಡ್ ಡೆವಲಪ್ ಆಗ್ತಾ ಇದೆ. ಅದಕ್ಕೆ ಅಲ್ಲಿ ಸಿಟಿಲುವೆ 10-15 ಲಕ್ಷ ಜನ ಬೆಂಗಳೂರಲ್ಲಿ ನೀವು ಹೋಗ್ತಾ 30-40-50 ಚೆನ್ನಾಗಿದೆ ಅಲ್ವಾ? ಫುಲ್ಲು ಗ್ರೀನರಿ, ತೋಟ ಹಾಕಿರುವಂಥದ್ದು, ತೆಂಗಿನ ತೋಟ ಇದೆ, ಇಲ್ಲಿ ಒಂದು ನೋಡ್ಬೋದಾಗಿರುತ್ತೆ. ಸೊ ಆಶಾನ್ ಸಕಲೇಶ್ಪುರ ಹೋಗ್ಬೇಕಾದ್ರೆ ನಿಮ್ಗೆ ಇನ್ನೂ ಗ್ರೀನರಿ ಕಾಣುತ್ತೆ. ನಮ್ಮ ಚಾಮರಾಜನಗರ, ನಂಜನಗೂಡು ಈ ಕಡೆ ಹೋಗ್ಬೇಕಾದ್ರೆ ನೋಡಿ ಗ್ರೀನರಿ ಅಷ್ಟೇ ಚೆನ್ನಾಗಿದೆ ಅಂತ. ಈ ಸರಿ ಮಳೆ ಅಷ್ಟೇನಾಗಿಲ್ಲ ಗಾಯ್ಸ್, ಬರಗಾಲ ಬರೋ ಚಾನ್ಸಸ್ ಆಗ್ಬಿಟ್ಟೈತೆ. ಕೆಲವೊಂದು ಕಡೆ ಮಾತ್ರ ಮಳೆ ಆಗೈತೆ, ಕೆಲವೊಂದು ಕಡೆ ಆಗಿಲ್ಲ. ಇಲ್ಲಿ ದಟ್ಟವಾಗಿ ಎಷ್ಟು ಗ್ರೀನರಿ ಆಗಿದೆ ಅಲ್ಲ. ಏನು ಇರೋದಿಲ್ಲ, ಏನು ಫಾರೆಸ್ಟ್ ಏರಿಯಾನ ಇದು. ಹಕ್ಕಿ ಗೂಡುಗಳು. ಗೈಸ್ ಆ ಬ್ರಿಡ್ಜಸ್ ಸಖತ್ತಾಗಿದೆ ಅಲ್ಲ ನೋಡೋದಕ್ಕೆ. ನದಿ ಅಂತ ಇಂತ ನಂಜನಗೂಡಿಗೆ ಬಂದಾಯಿತು. ಇದೆಲ್ಲ ದವಸ ಧಾನ್ಯ, ಅದು ಬೇರೆ ಕಡೆಯಿಂದ ಬಂದಿರುತ್ತಲ್ಲ, ಅದನ್ನೆಲ್ಲ ಇಳಿಸ್ತಾ ಇದೆ ನೋಡಿ.
ಅನ್ಲೋಡ್ ಮಾಡ್ತಾ ಇದ್ದಾರೆ. ಈ ಸೊಸೈಟಿ ಅಕ್ಕಿ ಅಲ್ಲಿಗೆಲ್ಲ ಸಪ್ಲೈ ಆಗುತ್ತಲ್ಲ ನೋಡಿ, ಇದೇನೆಲ್ಲ ಸಪ್ಲೈ ಆಗುತ್ತೆ. ಎಷ್ಟು ಜನ ಇರ್ತಾರೆ ಅದನ್ನೆಲ್ಲ ಎತ್ತಾಕ ಅನ್ಲೋಡ್ ಮಾಡಿ, ಅದು ಪ್ರತಿಯೊಂದು ಟ್ಯಾಕ್ಟ್ರಿಗೂ ತುಂಬ, ಟ್ರ್ಯಾಕ್ಟರ್ ಅಲ್ಲ ಅದು, ಸೊ ಅಲ್ಲಿಗೆ ತುಂಬ್ತಾ ಇದ್ದಾರೆ ಲಾರಿಗಳಿಗೆ. ಸೊ ಅಷ್ಟು ಲಾರಿಗೆ ತುಂಬ್ತಾ ಇದ್ದಾರೆ ನೋಡಿ ಗಾಯ್ಸ್. ಆಲ್ಮೋಸ್ಟ್ ನಂಜನಗೂಡು ರೈಲ್ವೆ ಸ್ಟೇಷನಲ್ಲೇ ಎಲ್ಲ ಖಾಲಿ ನೋಡಿ. ಅಲ್ಲಿ ಎಷ್ಟು ಜನ ಇಳಿತಾ ಇದ್ದಾರೆ ಅಂತ, ಅಲ್ಲಿ ಅಷ್ಟು ಜನ ಇಳಿತಾ ಇದ್ದಾರೆ, ಇಲ್ಲೂ ಅಷ್ಟು ಜನ ಬರ್ತಾ ಇದ್ದಾರೆ. ಸೊ ನಂಜನಗೂಡಿಗೆ ಟ್ರೈನ್ ಇದ್ದಿದ್ದು ನಂಗೆ ಫೀಲ್ ಆಗ್ತಾಯಿದೆ, ಅಷ್ಟು ಜನ ಇಳಿದ್ರು ಇಲ್ಲೇ. ಸೊ ನಂಜನಗೂಡಲ್ಲಿ ಹೆವಿ ಜನ ಇಳಿದ್ರು. ಇನ್ನು ಚಾಮರಾಜನಗರಕ್ಕೆ ಹೋಗೋಷ್ಟು ಇನ್ನೂ ಕಡಿಮೆ ಇರ್ತಾರೆ. ಸೊ ಗಾಯ್ಸ್, ಇದಾಗಿತ್ತು ವೀಡಿಯೋ. ಸೊ ಮೈಸೂರಿಂದ ಯಾವಾಗ ಟ್ರಾವೆಲ್ ಮಾಡ್ತೀವಿ, ನೇಚರ್ ಹೆಂಗಿರುತ್ತೆ ಅಂತ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮೈಸೂರಲ್ಲಿ ನೇಚರ್ ಚೆನ್ನಾಗಿದೆ. ಹಾಸನ ಸಕಲೇಶಪುರ ಈ ಕಡೆ ಹೋಗ್ಬೇಕಾದ್ರೆ ಇನ್ನೂ ಸಾಕಾಗಿದೆ. ಸೊ ಜಸ್ಟ್ ಅದನ್ನು ಶೋಕೇಸ್ ಮಾಡೋದಕ್ಕೆ ವೀಡಿಯೋ ಮಾಡಿದೆ.